ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಜಾಮೂನ್ ರೆಡಿ ಮಾಡ್ತಾ ಇದ್ದೀವಿ. ಸೊ ಏನೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಇವತ್ತು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕುಕ್ ವಿತ್ ಮೀ ಎಪಿಸೋಡ್ ಇವತ್ತು, ಕುಕ್ಕಿಂಗ್ ವಿತ್ ಅಪ್ಪು, ಪೂರ್ವ. ಸೊ ಅಂಜಲಿ ಬಂದು, ಸೊ ನನಗೆ ಇವತ್ತು ಶೂಟಿಂಗಿಗೆಲ್ಲ ಹೆಲ್ಪ್ ಅಂಜಲಿದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇಂಗ್ರೀಡಿಯೆಂಟ್ಸ್ ಏನಂತಂದರೆ ಹಾಲು ಬೇಕು, ನೆಕ್ಸ್ಟ್ ನಮಗೆ ಬೇಕಾದು ಹೋಮ್ ಮೇಡ್ ಗೀ, ತುಪ್ಪ, ಅಮ್ಮ ಮಾಡಿ ತುಪ್ಪ ಇದು. ಸೊ ನೆಕ್ಸ್ಟ್ ಜಾಮೂನ್ ಪೌಡರ್ ಏನಿದೆ ಅದು. ಸೊ ಜಾಮೂನ್ ಪೌಡರ್ ಇದೆ ನಮ್ಮ ಹತ್ರ. ಇವಾಗ ಬೇಕಂತಂದರೆ ಇದನ್ನು ಇರೋದು ಜಾಸ್ತಿ ಮಾಡಬೇಕಂತಂದರೆ ಮೈದಾನ ಆ್ಯಡ್ ಮಾಡ್ತಾರೆ, ಬಟ್ ವಿ ಆರ್ ನಾಟ್ ಪ್ರಿಫರಿಂಗ್ ಮೈದಾ ಟುಡೇ. ಮೈದಾ ಬೇಡ ಅಂತ ಅಂದ್ಕೊಳ್ತಾ ಇದ್ವಿ, ಮೈದಾ ಬೇಡ. ಸೊ ಇವಾಗ ನಾವು ಸ್ವಲ್ಪ ಹಾಲು ಹಾಕ್ತಾ ಇದ್ದೀವಿ, ನೋಡ್ಕೊಂಡು ಹಾಕಬೇಕು. ಬಿಕಾಸ್ ಜಾಸ್ತಿ ಹಾಕಿದರೆ ಮತ್ತು ನೀರಾದರೆ ಮತ್ತೆ ಮೈದಾ ಆ್ಯಡ್ ಮಾಡಬೇಕಾಗತ್ತೆ, ಜಾಮೂನ್ ಪೌಡರ್ ಎಕ್ಸ್ಟ್ರಾ ಇಲ್ಲ ಅಂತಂದರೆ. ಸೊ ನಾವಿವತ್ತು ನೀರು ಆ್ಯಡ್ ಮಾಡಲ್ಲ, ಹಾಲಲ್ಲೇ ಎಲ್ಲ ಮಾಡೋಣ ಅಂತ. ಸೊ ಇನ್ನೊಂದು ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ರೀತಿ ನೋಡಿ, ಚಪಾತಿ ಹಿಟ್ಟು ಥರ. ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡೋಣ. ಸೊ ಮತ್ತೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡಿದೆ. ಇದಕ್ಕೆ ಎಕ್ಸಾಕ್ಟಾಗಿ ಎಷ್ಟು ತುಪ್ಪ ಹಾಕ್ಬೇಕಂತ ಹೇಳೋಕ್ಕೆ ಬರಲ್ಲ, ಬಿಕಾಸ್ ಇಲ್ಲಿ ನಾವು 1 ಪ್ಯಾಕೆಟ್ ಜಾಮೂನ್ ಪೌಡರ್ ತಗೊಂಡಿದ್ದೀವಿ. ಸೊ ಐ ಗೆಸ್ ನಾನು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡೆ. ತುಪ್ಪ ಮತ್ತು ಹಾಲು ಖಾಲಿ, ನೀರಲ್ಲೇ ಎಲ್ಲ ಮಾಡಿದ್ದು, ಓನ್ಲಿ ತುಪ್ಪ ಆ್ಯಂಡ್ ಮಿಲ್ಕ್. ಸೊ ಇದನ್ನು ಒಂದು 5 to 10 ಮಿನಿಟ್ಸ್ ಇಡೋಣ ಇದೇ ರೀತಿ. ಸ್ವಲ್ಪ ಚೆಂದಕ್ಕೆ 10 ಮಿನಿಟ್ಸ್ ಆದ ನಂತರ ಸ್ಮಾಲ್ ಬಾಲ್ಸ್ ರೌಂಡಾಗಿ ಉಂಡೆ ಕಟ್ಕೊಳ್ಳೋಣ. ಓಕೆನಾ? ಅಲ್ಲಿ ತನಕ ಇಡೋಣ ಹೀಗೆ ಒಂದು 10 ಮಿನಿಟ್ಸ್. ಈ ರೀತಿ ಕೈಗೆ ಸ್ವಲ್ಪ ಬೇಕಾದಷ್ಟು ತುಪ್ಪ ಸವರಿ ಚೆನ್ನಾಗಿ ಸಣ್ಣ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಇಡಬೇಕು. ಯಾವುದೇ ರೀತಿಯಾದಂಥ ಬಿರುಕು ಬರಬಾರ್ದು. ಬಂದರೆ ಏನಾಗುತ್ತೆ ಅಂತಂದರೆ ಎಣ್ಣೆಗೆ ಹಾಕಬೇಕಾದ್ರೆ ಫುಲ್ ಗುಲಾಬ್ ಜಾಮೂನ್ ಏನಾಗುತ್ತೆ ಅಂದರೆ ಒಡೆಯುತ್ತೆ. ಸೊ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನನಗೆ ಸಕ್ಕರೆ ಪಾಕ ಹೇಳೋಕ್ಕೆ ಬಿಟ್ಟೋಯ್ತು. ಏನಂತಂದರೆ ನೀವು 3 ಕಪ್ಸ್ ಆಫ್ ಶುಗರಿಗೆ 2 ಕಪ್ ವಾಟರ್ ಹಾಕಿದರೆ ಸಾಕು. ಇಲ್ಲಿ ನಾವು ಅದೇ ಮಾಡಿದ್ದೀವಿ. ನಂತರ ಏಲಕ್ಕಿ ಪೌಡರ್ ಹಾಕ್ಕೊಂಡಿದ್ದೀವಿ. ಏರ್ ಪಾಕನೂ ಆಗಬಾರ್ದು, ಎಳೆ ಪಾಕನೂ ಆಗಬಾರ್ದು, ಆ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಅಷ್ಟೇ.
ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಆ್ಯಂಡ್ ಹ್ಯಾವ್ ಅ ಗ್ರೇಟ್ ಡೇ. ಗುಡ್ ಬೈ.